ಪ್ರಧಾನಿ ನರೇಂದ್ರ ಮೋದಿ ಇಡೀ ರಾತ್ರಿ ಕ್ಷಣ ಕ್ಷಣದ ಅಪ್ಡೇಟ್ ಪಡಿತಾ ಇದ್ರಂತೆ. ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ನಂತೆಯೇ ಕ್ಷಣ ಕ್ಷಣದ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಪಡಿತಾ ಇದ್ರು. ಮಾಹಿತಿ ಕೊಡ್ತಾ ಇದ್ದವರು ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಅಜಿತ್ ದೋವಲ್ ನಿನ್ನೆ ರಾತ್ರಿಯಿಂದ 15ಕ್ಕೂ ಹೆಚ್ಚು ಸಭೆಗಳನ್ನ ಮಾಡಿದ್ದಾರೆ ಅಂತ ಸುದ್ದಿ. ಭಾರತದ ಈ ದಾಳಿಗೆ ಪಾಕಿಸ್ತಾನ ಏನಾದರೂ ಪ್ರತಿ ದಾಳಿ ಮಾಡಿದ್ರೆ ಮತ್ತೊಂದು ಸುತ್ತಿನ ಹೊಡೆತ ಕಾದಿದೆ ಅವರಿಗೆ. ಆಪರೇಷನ್ ಸಿಂಧೂರ ಪಾರ್ಟ್ 2 ಮತ್ತೊಂದು ಹೊಡೆತ ಕಾದಿದೆ. ಭಾರತೀಯ ಸೇನೆಯ ಹೇಳಿಕೆ ಇದು. ಆಪರೇಷನ್ ಸಿಂಧೂರ ಇತಿಹಾಸ ನೆನಪಿನಲ್ಲಿಟ್ಕೊಳ್ಳುತ್ತೆ ಇದನ್ನು. ತನ್ನ ನೆಲದ ಮೇಲೆ ದಾಳಿ ನಡೆಸಿದ್ರೆ, ತನ್ನ ನಾಗರಿಕರ ರಕ್ತ ಹರಿಸಿದ್ರೆ ಭಾರತ ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವ ದೇಶ ಅಲ್ಲ ಅಂತ 3ನೇ ಸಲ ಪ್ರಪಂಚಕ್ಕೆ ಹೇಳಿದೆ. 3ನೇ ಸಲ ಇದು. ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾರೆ. ಆಪರೇಷನ್ ಸಿಂಧೂರದ ವಿವರಗಳನ್ನು ಕೊಡುವುದಕ್ಕೆ ಕೆಲವೇ ಕ್ಷಣಗಳಲ್ಲಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ವಿವರಿಸ್ತಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ಸೇನೆ ಗಡಿ ಗ್ರಾಮಗಳನ್ನು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸ್ತಾ ಇದೆ. 6 ನಾಗರಿಕರ ಹತ್ಯೆ ಅನ್ನುವ ಸುದ್ದಿ ಬರ್ತಾ ಇತ್ತು. ಈಗ ಬರ್ತಾ ಇರುವ ಮಾಹಿತಿ 10 ನಾಗರಿಕರ ಹತ್ಯೆ. ಗಡಿ ಗ್ರಾಮಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ದಾಳಿ. ಭಾರತದ 10 ನಾಗರಿಕರ ಸಾವಾಗಿದೆ ಅನ್ನುವ ಅಪ್ಡೇಟ್ ಬರ್ತಾ ಇದೆ ಪಾಕಿಸ್ತಾನಿ ಸೇನೆಯ ಗುಂಡಿನ ದಾಳಿ. ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಹಫೀಜ್ ಸಯೀದ್, ಲಷ್ಕರ್ ಎ ತಯ್ಯಬಾದ ಸುಪ್ರೀಂ ಲೀಡರ್ ಹಫೀಜ್ ಸಯೀದ್ನ ಮಸೀದಿಯನ್ನು ನೋಡ್ತಾ ಇದ್ದೀವಿ.
ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ಗೆ ಸಾಕ್ಷಿ ನೋಡಿದವರಿಗೆ ಈ ಸಲ ಸಾಕ್ಷಿಯನ್ನ ಭಾರತ ಕೊಟ್ಟಿಲ್ಲ, ಕೊಡಬೇಕಾಗಿಲ್ಲ, ಪಾಕಿಸ್ತಾನನೇ ಕೊಡ್ತದೆ. ಪಾಕಿಸ್ತಾನದಿಂದ ಪಾಕಿಸ್ತಾನಿಗಳೇ ಕಳಿಸಿರುವ ಸಾಕ್ಷಿಯನ್ನು ಕಣ್ಣು ತುಂಬ ನೋಡ್ಕೊಳ್ಳಿ. ಇನ್ನು ಅರ್ಧ ಗಂಟೆಯಲ್ಲಿ ಸೇನೆಯಿಂದ ಪತ್ರಿಕಾಗೋಷ್ಠಿ. ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸೇನೆಯಿಂದ ಪತ್ರಿಕಾಗೋಷ್ಠಿ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನದ ಕಡೆ ಎಷ್ಟು ಬಲಿಯಾಗಿದ್ದಾವೆ ಅನ್ನೋ ಖಚಿತ ಸಂಖ್ಯೆ ಯೆಟ್ ಟು ಬಿ ಕನ್ಫರ್ಮ್ಡ್. ಆದರೆ ಮೂಲಗಳ ಪ್ರಕಾರ ಕನಿಷ್ಠ 100 ಭಯೋತ್ಪಾದಕರು ಸತ್ತಿದ್ದಾರೆ. ಹತ್ತುವರೆಗೆ ಸೈನ್ಯದಿಂದ ಪತ್ರಿಕಾಗೋಷ್ಠಿ, 11 ಗಂಟೆಗೆ ಹಿರಿಯ ಸೇನಾಧಿಕಾರಿಗಳ ಜೊತೆಗೆ ಪ್ರಧಾನಮಂತ್ರಿಗಳ ಸಭೆ. ಜೊತೆಗೆ ಇವತ್ತು ಮತ್ತೊಮ್ಮೆ ಸಿಸಿಎಸ್ ಕರೆಯಲಾಗಿದೆ, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆಯನ್ನ ಮತ್ತೊಮ್ಮೆ ಕರೆಯಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರ 3ನೆಯ ಸಲ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ ಸಭೆ ಸೇರ್ತಾ ಇರೋದು. ಪಹಲ್ಗಾಮ್ ದಾಳಿಯ ನಂತರ 3ನೇ ಸಲ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿನ ಸಭೆ ಇದೆ. ಅದಾದ ನಂತರ ಸಚಿವ ಸಂಪುಟ ಸಭೆ. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದಲ್ಲಿದ್ದ ದೊಡ್ಡ ಭಯೋತ್ಪಾದಕರು, ಕುಖ್ಯಾತ ಭಯೋತ್ಪಾದಕರು ಬಲಿಯಾಗಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಪಾಕಿಸ್ತಾನದೊಳಗಿನ 9 ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದಾಗ ಲಷ್ಕರ್ ಎ ತಯ್ಯಬಾದ ಪ್ರಮುಖ ಕಮಾಂಡರ್ಗಳು ಸತ್ತೋಗಿದ್ದಾರಂತೆ. ಕುಖ್ಯಾತ ಭಯೋತ್ಪಾದಕರು ಈ ದಾಳಿಗೆ ಬಲಿಯಾಗಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.